ಕೆಂಚರ್ಲಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರದ ಪೂರ್ಣಾವಧಿ ಮುಕ್ತಾಯ, ಬೀಳ್ಕೊಡುಗೆ ಕಾರ್ಯಕ್ರಮ ಹಾಗೂ ಚೀಮೂಲ್ ನೂತನ ನಿರ್ದೇಶಕ ಬ್ಯಾಂಕ್ ಕೃಷ್ಣಾರೆಡ್ಡಿ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಚಿಂತಾಮಣಿ ಸರ್ಕಾರಿ ಯೋಜನೆಗಳನ್ನು ಗ್ರಾಮೀಣ ಜನರಿಗೆ ತಲುಪಿಸುವುದು ಗ್ರಾಮ ಪಂಚಾಯಿತಿಯ ಮಹತ್ವದ ಜವಾಬ್ದಾರಿಯಾಗಿರುತ್ತದೆ. ಆದ್ದರಿಂದ ಅಧಿಕಾರಿ ಸಿಬ್ಬಂದಿಗಳು ಸಾರ್ವಜನಿಕರೊಂದಿಗೆ ಸಹಕಾರ ನೀಡಬೇಕು. ಹಾಗಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವುದಕ್ಕೆ ನನಗೆ ಈ ಒಂದು ಸಂದರ್ಭದಲ್ಲಿ ಇಷ್ಟು ದಿವಸ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಸಹ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆಂದು ಅಧ್ಯಕ್ಷ ಬ್ಯಾಂಕ್ ಕೃಷ್ಣಾರೆಡ್ಡಿ ತಿಳಿಸಿದರು. ಕೆಂಚರ್ಲಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಜರುಗಿದ ಗ್ರಾಪಂ ಅಧ್ಯಕ್ಷ, ಉಪಾಧ್ಯಕ್ಷ ಸದಸ್ಯರ ಅಧಿಕಾರ ಅವಧಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿ ಹಾಗೂ ಬೀದಿ ದೀಪ, ಗ್ರಾಮಗಳ ಸ್ವಚ್ಛತೆಗೆ ಮುಂದಾಗಿದ್ದು, ಆದರೆ ಚುನಾಯಿತ ಪ್ರತಿನಿಧಿಗಳು ಅಧಿಕಾರದಲ್ಲಿ ಬರುವುದು ಹೋಗುವುದು ಸರ್ವೇ ಸಾಮಾನ್ಯ. ಆದರೆ ಅಧಿಕಾರಿ ಸಿಬ್ಬಂದಿ ವರ್ಗ ಮಾತ್ರ ಶಾಶ್ವತವಾಗಿದ್ದು, ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಆಲಿಸಿ ಸ್ಪಂದಿಸಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಿಲ್ಲದಂತೆ ಮುಂದುವರಿಸಬೇಕು ಎಂದು ಹಿತ ನುಡಿದರು. ಅದೇ ರೀತಿಯಾಗಿ 25 ವರ್ಷಗಳ ನಿರಂತರ ಜನರ ಸೇವೆಗೆ ಕೆಂಚರ್ಲಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ 1 ವರ್ಷ ಸೇವೆ ಸಲ್ಲಿಸಿದ್ದೇನೆ. ಹಾಗಾಗಿ ಶಾಸಕರಾದ ರವಿಕುಮಾರ್ ಅವರ ಸಹಕಾರದಿಂದ ಅಭಿವೃದ್ಧಿಗಳನ್ನು ಸಹ ಮಾಡಿದ್ದೇನೆ. ಈಗ ನೂತನವಾಗಿ ಸಹ ನಾನು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಿರ್ದೇಶಕನಾಗಿ ಗೆದ್ದು ತಾವೆಲ್ಲರೂ ಸಹ ಸಹಕಾರ ನೀಡಿದ್ದೀರಿ. ಹಾಗಾಗಿ ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಎಂದರು. ಮುಂದಿನ ದಿನಗಳಲ್ಲಿ ಮತದಾರರು ಚೀಮೂಲ್ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪಕ್ಷಭೇದವನ್ನು ಮರೆತು ನಾನು ಸಾರ್ವಜನಿಕವಾಗಿ ಮತ್ತು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸೇವೆಯನ್ನು ಮಾಡುತ್ತೇನೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಚೀಮೂಲ್ ನಿರ್ದೇಶಕರಾಗಿರ್ತಕ್ಕಂಥ ಬ್ಯಾಂಕ್ ಕೃಷ್ಣಾರೆಡ್ಡಿ ಅವರಿಗೆ ಸನ್ಮಾನಿಸಲಾಯಿತು. ನಂತರ ಕೆಂಚರ್ಲಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಪೂರ್ಣಾವಧಿ ಮುಗಿದ ಸದಸ್ಯರಿಗೆ ಬೀಳ್ಕೊಡುಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಪಿಡಿಒ ಮಲ್ಲಿಕಾರ್ಜುನ ಸ್ವಾಮಿ, ಗ್ರಾಪಂ ಉಪಾಧ್ಯಕ್ಷೆ ಗಂಗಮ್ಮ, ಸದಸ್ಯರಾದ ರಾಮಚಂದ್ರಪ್ಪ, ವೆಂಕಟರೆಡ್ಡಿ, ಮಲ್ಲಪ್ಪ, ವೆಂಕಟರಮಣಪ್ಪ, ಲಕ್ಷ್ಮೀನರಸಮ್ಮ, ಕಾರ್ಯದರ್ಶಿ ಮಂಜುನಾಥ್, ಬಾಲಾಜಿ ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ವಿಶೇಷವಾಗಿ ಏನಂದರೆ ನಮ್ಮ ಸದಸ್ಯರು 5 ವರ್ಷಗಳಿಂದ ನಿರಂತರವಾಗಿ ನಮಗೆ ನಮ್ಮ ಪಿಡಿಒಗಾಗಲಿ ನಮಗಾಗಲಿ ಬಹಳಷ್ಟು ಸಹಕಾರ ಕೊಟ್ಟು ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದಾರೆ. ಅವ್ರನ್ನ ಇವತ್ತು ಗುರುತಿಸ್ಬೇಕಂತ ಹೇಳ್ಬಿಟ್ಟು ಇವತ್ತು ಸಭೆ ಕರೆದಿದ್ದೀವಿ. ಇವತ್ತಿನ ದಿವಸ ಏನು ಸಭೆ ಅಂದರೆ ಸದಸ್ಯರಿಗೆ ಬೀಳ್ಕೊಡುಗೆ ಸಮಾರಂಭ ಅಂತ ನಾವು ಹಮ್ಮಿಕೊಂಡಿದ್ದೀವಿ. ಮತ್ತು ನಂತರ ಇವತ್ತು ಎಲ್ಲ ಸದಸ್ಯರು ಇಲ್ಲಿ ಸೇರಿದ್ದಾರೆ, ಬಹಳಷ್ಟು ಸದಸ್ಯರು ಸೇರಿದ್ದಾರೆ. ಅವ್ರಿಗೋಸ್ಕರ ಇವತ್ತಿನ ದಿವಸ ಬೀಳ್ಕೊಡುಗೆ ಸಮಾರಂಭ ಆರಂಭಿಸ್ತಾ ಇದ್ದೀವಿ. ನಾನು ಅಧ್ಯಕ್ಷನಾಗಿ 1 ವರ್ಷ ಆಯಿತು. ಆದರೂ ಕೂಡ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ರಾಮಚಂದ್ರ ಅವರು, ನಮ್ಮ ಮೆಂಬರ್ ವೆಂಕಟರೆಡ್ಡಿ ಅವರು, ಮತ್ತು ನಮ್ಮ ಉಪಾಧ್ಯಕ್ಷರು ಗಂಗಮ್ಮ ಅವರು, ನಮ್ಮ ಮಹಿಳಾ ಸದಸ್ಯರಾದ ನರಸಮ್ಮನವರು, ನಮ್ಮ ಮಲ್ಲಪ್ಪನವರು, ನಮ್ಮ ಗೋಲ್ಮೇಣ ವೆಂಕಣ್ಣಪ್ಪನವರು ಇವರೆಲ್ಲ ಈ ಬಗ್ಗೆ ಭಾಗವಹಿಸಿದರೆ ಅವರಿಗೆ ಪ್ರಪ್ರಥಮವಾಗಿ ನನ್ನ ವಂದನೆಗಳನ್ನು ತಿಳಿಸ್ತಾ, ನಮ್ಮ ಪಿಡಿಒರವರಿಗೆ ಮತ್ತು ನಮ್ಮ ಕಾರ್ಯದರ್ಶಿ ಮಂಜುನಾಥ್ರವರಿಗೆ ಇವತ್ತಿನ ದಿವಸ ವಿಶೇಷವಾಗಿ ನಾನು ಕೊಟ್ಟಂಥ ಸಹಕಾರಕ್ಕೆ ಅವ್ರಿಗೆ ನಾನು ಧನ್ಯವಾದಗಳನ್ನ ವಿಶೇಷವಾಗಿ ತಿಳಿಸ್ತಾ ಇದ್ದೀನಿ. ಮತ್ತು ನಮ್ಮ ಸಿಬ್ಬಂದಿಯವರು ಬಾಲಾಜಿ ಆಗಿರ್ಬೋದು, ಗಾಯತ್ರಮ್ಮ ಆಗಿರ್ಬೋದು, ನಮ್ಮ ಶಿವಾರೆಡ್ಡಿ ಆಗಿರ್ಬೋದು, ಶಂಕರಪ್ಪ ಆಗಿರ್ಬೋದು, ಅವರೆಲ್ಲರೂ ಕೂಡ ಬಹಳಷ್ಟು ನಮ್ಮ ಸೇವೆಗೆ ಅವಕಾಶ ಕೊಟ್ಟಿದ್ದಾರೆ. ವಾಟರ್ ಮ್ಯಾನ್ಗಳೆಲ್ಲ ಸೇರಿದ್ದಾರೆ. ನಮ್ಮ ಸಿಬ್ಬಂದಿ ವರ್ಗದವರೆಲ್ಲ ನಮ್ಮ ಎಲ್ಲ ವಾಟರ್ ಮ್ಯಾನ್ಗಳೆಲ್ಲ ಸೇರಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ನನ್ನ ವೈಯಕ್ತಿಕ ವಂದನೆಗಳು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಕೂಡ ಇವತ್ತು ವಿಶೇಷವಾಗಿ ಅವ್ರಿಗೆ ವಂದಿಸಿ 4 ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಡ್ತಂತ ಎಲ್ರಿಗೂ ಇವತ್ತು ಹೇಳ್ತಾ ಇದ್ದೀನಿ. ಏನಂದರೆ 1 ವರ್ಷದ ಸೇವೆಯಲ್ಲಿ ನಾನು ಅನುದಾನ ಬರೆದಿದ್ದರೂ ಕೂಡ ನಾನು ವೈಯಕ್ತಿಕವಾಗಿ ನಮ್ಮ ಪಿಡಿಒರವರನ್ನು ಸಹಕರಿಸಿಕೊಂಡು, ನಮ್ಮ ಸದಸ್ಯರನ್ನು ಸಹಕರಿಸಿಕೊಂಡು ಆದಷ್ಟು ಕೆಲಸಗಳನ್ನು 1-2 ವರ್ಷ ಕೆಲಸಗಳನ್ನು ಮಾಡ್ತೀನಿ ಅಂತ ಅವತ್ತು ಮಾತು ಕೊಟ್ಟಿದ್ದೆ. ಅದೇ ಮಾತು ಪ್ರಕಾರ ಇವತ್ತು ನಾನು ಕೆಲಸಗಳನ್ನು ಮಾಡಿಸಿ ತೋರಿಸಿದ್ದೀನಿ. ನೀವು ಪರಿಗಣಿಸ್ಬೋದು. ಯಾಕಂದರೆ ನಾವು ನಿರಂತರವಾಗಿ ಮಾಡ್ತಾಯಿದ್ವಿ. ಮತ್ತು ನಮ್ಮ ಶಾಸಕರ ಕಡೆಯಿಂದ ಅಧ್ಯಕ್ಷನಾದ ಮೇಲೆ ಮೆಮೊರಾಂಡಮ್ ಕೊಟ್ಟು ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಚತುರ್ಕೋನ ರಸ್ತೆ ಅಂದರೆ 4 ರಸ್ತೆ ಅಂದರೆ ನಮ್ಮ ಹೈವೇ ಸಿಸ್ಟಮು ಬರೀ ಗ್ರಾಮ ವ್ಯಾಪ್ತಿಯಲ್ಲಿ ಮಾತ್ರ, ಗ್ರಾಮ ಪಂಚಾಯಿತಿ ಅಂದರೆ ಗ್ರಾಮದ ವ್ಯಾಪ್ತಿ ಮಾತ್ರ 4 ಕೋಟಿ ನಮಗೆ ಮಂಜೂರು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಎಸ್ಟಿಮೇಟ್ ಎಲ್ಲ ಹೋಗಿದೆ. ಅನುದಾನ ಕಾಯ್ತಾ ಇದ್ದೀವಿ. ಅದು ಕೂಡ ಇವತ್ತು 1-2 ತಿಂಗಳಲ್ಲಿ
ಉದ್ನಿ ಪೂಜೆ ಆಗ್ತದೆ. ಮತ್ತು ಇನ್ನೊಂದು ವಿಶೇಷವೇನೆಂದರೆ ನಮ್ಗೆ ಹಾಸ್ಟೆಲ್ ಕೂಡ ಇವತ್ತು ದಿವಸ ಮೊನ್ನೆ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಬಂದಾಗ ನಮ್ಮೂರಿಗೆ 2 ಕೋಟಿ ಹಾಸ್ಟೆಲನ್ನು ನಮಗೆ ಸಮರ್ಪಣೆ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಗೆ. ಈ ವರ್ಷ ಅವರಿಗೆ ಜೂನ್ನಿಂದ ನಾವು ವಿದ್ಯಾರ್ಥಿಗಳಲ್ಲೇ ಕಲ್ಪಿಸ್ಕೊಡ್ತೀವಿ, ವಿದ್ಯಾರ್ಥಿಗಳಿಗೆ ವಸತಿಯನ್ನು ಕಲ್ಪಿಸ್ಕೊಳ್ಳಲು ಸಿದ್ಧವಾಗಿದ್ದೀವಿ. ಇದೇ ರೀತಿಯಾಗಿ ಇನ್ನೊಂದು ಏನಂದರೆ ಮುಖ್ಯವಾಗಿ ನಾನು ಶಾಸಕರಲ್ಲಿ ಮನವಿ ಮಾಡಿರೋದೇನೆಂದರೆ ನಮ್ಮ ಹೈಸ್ಕೂಲ್ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಅದು ಸರ್ಕಾರಿ ಆಸ್ತಿ ಆಗಿರಲಿಲ್ಲ. ಮೊನ್ನೆ ನಾನು ಅಧ್ಯಕ್ಷನಾದಾಗ ನಮ್ಮ PDO ಸಹಕಾರದಿಂದ ನಾನು ಅದನ್ನು ಈಸೊತ್ತು ಮಾಡಿಸ್ಕೊಟ್ಟಿದ್ದೀನಿ. ಈಸೊತ್ತು ಮಾಡಿದ್ದಕ್ಕೆ ಅವರು ಇವಾಗ ಅದನ್ನು ಗುರುತಿಸಿದ್ದಾರೆ. ಬಾಲಿಕೆಯರ ವಿದ್ಯಾರ್ಥಿ ನಿಲಯವನ್ನು ಆ ಪ್ರೆಮಿಸಸ್ ಎಲ್ಲ ಮಾಡಬೇಕಂತ ಒಂದು ನಿಯಮಾನುಸಾರ ಇದೆ. ಆ ನಿಯಮಾನುಸಾರ ಅಲ್ಲಿ ಮಾಡಬೇಕಂತ ಶಾಸಕರಲ್ಲಿ ಮನವಿ ಮಾಡಿದ್ದೀನಿ. ಶಾಸಕರುಗಳು ಒತ್ತು ಕೊಟ್ಟು ಇವತ್ತಿನ ದಿವಸ ಅದನ್ನು ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರೆ ಮಾಡೋಕ್ಕೆ ಕೂಡ ನಾನು ಇನ್ನು ಮುಂದಿನ ಪ್ರಯತ್ನ ಪಡ್ತೀನಿ. ಈಗ ನನಗೆ ಇನ್ನೊಂದು ಅವಕಾಶ ಸಿಕ್ಕಿದೆ. ಚೀಮೂಲ್ ಎಲೆಕ್ಷನಲ್ಲಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಿರ್ದೇಶಕನಾಗಿ ಚೌಡೂರು ಕ್ಷೇತ್ರದಿಂದ ಆಯ್ಕೆಯಾಗಿದ್ದೀನಿ. ಅಧಿಕಾರ ಕೂಡ ನನಗೆ ಸಿಕ್ಕಿದೆ. ಅಧಿಕಾರಿ ವರ್ಗದಲ್ಲಿ ನಾನು ಎಲ್ಲರೂ ಬೆರೆತು ನಮ್ಮ ಅಧಿಕಾರಿಗಳನ್ನು ಸಹಕಾರ ತಗೊಂಡು ಮೇಲಧಿಕಾರಿಗಳ ಸಹಾಯವನ್ನು ಪಡೆದು ನಮ್ಮ ಗ್ರಾಮಕ್ಕಾಗಲಿ ನಮ್ಮ ವ್ಯಾಪ್ತಿಗೆ ಬರುವಂಥ ಹಾಲು ಉತ್ಪಾದಕರ ಬೇಡಿಕೆಗಳನ್ನು ಈಡೇರಿಸಲು ನಾನು ಸಿದ್ಧನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತು ನನಗೆ ಭರವಸೆ ಇದೆ. ಅದೇ ಭರವಸೆ ಈಡೇರಿಸ್ಕೊಳ್ಳೋಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮೀಡಿಯಾ ಮುಖಾಂತರ ಮನವಿ ಮಾಡ್ತೀನಿ. ನಮ್ಮ ಶಾಸಕರು ರವಿಕುಮಾರ್ ಅವರ ಭಾಳಷ್ಟು ನನಗೆ ಸಹಕಾರ ಕೊಟ್ಟಿದ್ದಾರೆ. ಈ ಸಭೆಯ ಮುಖಾಂತರ ಎಲ್ಲರೂ ನಮ್ಮ ಶಾಸಕರಿಗೆ ರವಿಕುಮಾರ್ ಅವರಿಗೆ ಶಿಲ್ಘಟ್ಟ ಕ್ಷೇತ್ರದ ಶಾಸಕರಿಗೆ ಪ್ರತ್ಯೇಕವಾಗಿ ಅವರಿಗೆ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸನ್ಮಾನ್ಯ KN ಕೃಷ್ಣಾರೆಡ್ಡಿ ಅನ್ನೋರು ಜಿಲ್ಲಾ ದಿಶಾ ಕಮಿಟಿಗೆ, ಜಿಲ್ಲಾ ಅಭಿವೃದ್ಧಿ ಉಸ್ತುವಾರಿ ಸಮಿತಿಗೆ ಅಧ್ಯಕ್ಷರ ಕೋಟಾದಲ್ಲಿ ನಾಮಿನೇಷನ್ ಆಗಿದ್ದು, ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರಿಗೆ ಗ್ರಾಮ ಪಂಚಾಯತಿ ಕಡೆಯಿಂದ ಈ ಒಂದು ಸಣ್ಣ ಸನ್ಮಾನ ಸಮಾರಂಭವನ್ನು ಸಹ ಇಟ್ಕೊಂಡಿದ್ದೀವಿ. ಹಂಗಾಗಿ ಮತ್ತೆ ಮೊನ್ನೆ ಚೀಮೂಲ್ ಚುನಾವಣೆಯಲ್ಲಿ ಗೆದ್ದ ನಂತರ ನಮ್ಮ ಪಂಚಾಯತಿ ಅಧ್ಯಕ್ಷರೇ ಚೀಮೂಲ್ ಚುನಾವಣೆಯಲ್ಲಿ ಗೆದ್ದಿರ್ತಾರೆ. ಹಾಗಾಗಿ 2 ವಿಷಯಗಳಿಗೆ ಸಂಬಂಧಪಟ್ಟಂತೆ ಇವತ್ತು ನಾವು ಈ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರ ಪರವಾಗಿ ಬೀಳ್ಕೊಡುಗೆ ಹಾಗೂ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭಕ್ಕೆ ಆಗಮಿಸಿರುವಂಥ ಎಲ್ಲ ಸಾರ್ವಜನಿಕರು, ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಎಲ್ಲ ಮೀಡಿಯಾ ಬಾಂಧವರಿಗೂ ಕೂಡ ಈ ಗ್ರಾಮ ಪಂಚಾಯತಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.